ಗುರಿ ಎಂಬುದು ದೂರದ ಬೆಟ್ಟದಲ್ಲಿರುವಂತಹ ಬಂಡೆಕಲ್ಲಿನ ಹಾಗೆ. ಆ ಒಂದು ಬಂಡೆಕಲ್ಲನ್ನ ಹೊಡೆದು ಹಾಕಲು ನಮಗೆ ನಿಮಿಷ ಸಾಕು. ಆದ್ರೆ ಅದೇ ಬಂಡೆಕಲ್ಲನ್ನು ಶಿಲೆಯಾಗಿಸಲು ವರ್ಷಗಳೇ ಬೇಕು. ಪ್ರೀಮೆಚ್ಯೂರ್ ಹೇರ್ ಗ್ರೇ ಅನ್ನುವಂಥದ್ದು ಕಾಮನ್ ಪ್ರಾಬ್ಲಮ್ ಆಗೋಗಿದೆ. ಸೊ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಸಹ ನಾವು ಈ ಪ್ರಾಬ್ಲಮ್ ನ ಕಾಣ್ತಿದ್ದೀವಿ. ಹೇರ್ ಫಾಲ್ ಪ್ರಾಬ್ಲಮ್, ಗ್ರೇ ಹೇರ್ಸ್, ಹಾಗೆ ಸ್ಕ್ಯಾಲ್ಪ್ ಪಿಚ್ಚಿಂಗ್. ಸೊ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದೇ ಔಷಧಿ, ಹಾಗೆ 100% ಇದು ವರ್ಕ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಇದನ್ನ ನೀವು ಮನೆಯಲ್ಲಿ ಬಳಸೋದ್ರಿಂದ ಸೊ ಎಲ್ಲಾ ಒಂದು ಹೇರ್ ಪ್ರಾಬ್ಲಮ್ಗೂ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಈ ಒಂದು ಮೆಥಡ್ ನಾನು ಪಾಸ್ಟ್ 3 months ಇಂದ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಇದ್ರಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದ್ದೀನಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಹಾಗೆ 100% ನ್ಯಾಚುರಲ್ ಹೋಮ್ ರೆಮಿಡಿ. ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಸಹ ಇಲ್ಲ. ಸೊ ಪ್ರತಿಯೊಬ್ರು ಇದನ್ನ ಬಳಸಬಹುದು. ಈ ಒಂದು ಹೇರ್ ಪ್ಯಾಕ್ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ಹಾಗೆ ಇದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಈ ಒಂದು ಚಾನಲ್ ಅನ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ಬರಬೇಕು ಅಂತಂದ್ರೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತಲುಪುತ್ತೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋಲಿ ನಾನು ಬೆಳೆಸಿದಂತಹ ಭೃಂಗರಾಜ್ ಪ್ಲಾಂಟ್ ಹಾಗೆ ಮೆಹಂದಿ ಗಿಡದ ಎಲೆಗಳನ್ನ ಬಳಸಿ ಒಂದು ಬ್ಯೂಟಿಫುಲ್ ಹೇರ್ ಮಾಸ್ಕ್ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇದನ್ನ ನಾವು ಯಾವ ರೀತಿ ಮನೆಯಲ್ಲಿ ಪ್ರಿಪೇರ್ ಮಾಡಬೇಕು, ಹಾಗೆ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಬೆಳೆದಂತಹ ಭೃಂಗರಾಜ್ ಪ್ಲಾಂಟ್ಸ್ ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಸಣ್ಣ ಪ್ಲಾಂಟ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ನಿಮ್ಗಿಲ್ಲಿ ಕಾಣ್ತಿರೋಂತಹದ್ದು ನಾನು ಬೆಳೆಸಿದಂತಹ ಮೆಹಂದಿ ಗಿಡ. ಸೊ ಇದನ್ನ ನಾನು ಒಂದು ಸ್ಮಾಲ್ ಕಂಟೈನರ್ ಅಲ್ಲಿ ಬೆಳೆಸ್ತಿದ್ದೀನಿ. ಸೊ ಇದರ ಎಲೆಗಳು ತುಂಬಾ ಸಣ್ಣದಾಗಿರುತ್ತೆ, ಹಾಗೆ ಇದು ಒಂದು ಒಳ್ಳೆ ಕಲರ್ನ ಕೊಡುತ್ತೆ. ಸೊ ಸಣ್ಣ ಎಲೆಗಳು ಇದ್ದಷ್ಟು ನಮ್ಗೆ ಬ್ರೈಟ್ ಹ್ಯಾಂಡ್ಸ್ಗೆ ಅಥವಾ ಹೇರ್ಸ್ಗೆ ಯೂಸ್ ಮಾಡುವಾಗ ಒಂದೊಳ್ಳೆ ಬ್ರೈಟ್ ಕಲರ್ನ ಕೊಡುತ್ತೆ. ಸೊ ಇದನ್ನ ಈ ರೀತಿ ನಾನೆಲ್ಲ ಕಲೆಕ್ಟ್ ಮಾಡಿ ಹೇರ್ ಮಾಸ್ಕ್ ಅನ್ನ ಪ್ರಿಪೇರ್ ಮಾಡ್ತೀನಿ. ಸೊ ಈ ಒಂದು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡುವಾಗ ಇದಕ್ಕೆ ಅಲೋವೆರಾ ಸಹ ನಾವು ಯೂಸ್ ಮಾಡಬೇಕಾಗುತ್ತೆ. ಅಲೋವೆರಾ ಯೂಸ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋಂಥದ್ದು ಮೆಹಂದಿ. ಸೊ ನಮ್ಮ ಸ್ಕ್ಯಾಲ್ಪ್ ಹಾಗೂ ಹೇರ್ಸ್ ಏನಿರುತ್ತೆ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದು ಸ್ಮೂತ್ ಟೆಕ್ಸ್ಚರ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾವು ಇದಕ್ಕೆ ಅಲೋವೆರಾನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ಸೊ ನಿಮ್ಗೆಲ್ಲ ಶಾಕ್ ಆಗ್ಬೋದು, ಇದೇನಿದು ಸೊಪ್ಪನ್ನ ಬಳಸ್ತಿದ್ದಾರೆ ಅಂತ. ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲ ಸೊಪ್ಪುಗಳನ್ನೇ ಬಳಸ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ನಾನು ಮೆಂತ್ಯ ಸೀಡ್ಸ್ನ ಬಳಸ್ತಿಲ್ಲ. ಈ ರೀತಿ ನಾನು ಯಾತಕ್ಕಾಗಿ ಮಾಡ್ತಿದ್ದೀನಿ ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಅರ್ಧ ಕಟ್ಟಷ್ಟು ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಳೆ ಸೊಪ್ಪನ್ನ ಬಳಸೋದಕ್ಕೆ ಟ್ರೈ ಮಾಡಿ, ಅಥವಾ ನೀವು ಮನೆಯಲ್ಲಿ ಬೆಳೆಸಿರೋ ಸೊಪ್ಪಾದ್ರೂ ತುಂಬಾನೇ ಒಳ್ಳೆಯದು. ಸೊ ಈ ರೀತಿ ನಾನು ಬರೀ ಲೀವ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಕಡ್ಡಿ ಸಮೇತ ಅಥವಾ ಸ್ಟೆಮ್ ಸಮೇತ ನೀವು ಬಳಸ್ಬೋದು. ನಾನು ಯಾಕೆ ಈ ಥರ ಲೀವ್ಸ್ನ ಮಾತ್ರ ಬಳಸ್ತಿದ್ದೀನಿ ಅಂತಂದರೆ, ಇದು ಪೇಸ್ಟ್ ಮಾಡಿದಾಗ ನಾವು ಹೇರ್ಗೆ ಅಪ್ಲೈ ಮಾಡಿದಾಗ ತುಂಬ ನಾರಾಗಿ ಹೇರಲ್ಲಿ ಉಳ್ದೋಗಿ ಅದು ಇರಿಟೇಟ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಲೀವ್ಸ್ನ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮೆಂತ್ಯ ಸೊಪ್ಪನ್ನ ಊಟದಲ್ಲಿ ಹಾಗೆ ಈ ರೀತಿ ಹೇರ್ ಮಾಸ್ಕ್ಸ್ ಅಲ್ಲಿ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ಮೆಂತ್ಯ ಸೀಡ್ಸು ಸಹ ನಾವು ನೆನೆಸಿ ಅದನ್ನ ಕನ್ಸ್ಯೂಮ್ ಮಾಡ್ಬೋದು.
ನೆಕ್ಸ್ಟ್ ಅದೇ ರೀತಿ ಈ ಒಂದು ಭೃಂಗರಾಜ ಏನಿರುತ್ತೆ, ಸೊ ಅದನ್ನ ನಾನಿಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಜಸ್ಟ್ ರೂಟ್ಸ್ನ ಮಾತ್ರ ಇಲ್ಲಿ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಒಂದು ಸ್ಟೆಮ್ಸ್ನ ನಾನು ವೇಸ್ಟ್ ಮಾಡ್ತಿಲ್ಲ. ಸೊ ಇದರಲ್ಲಿ ಬರುವಂತಹ ಪ್ರತಿಯೊಂದು ಎಲೆಯಿಂದ ಹಿಡಿದು ಸ್ಟೆಮ್ವರೆಗೂ ತುಂಬಾನೇ ನ್ಯೂಟ್ರಿಷನ್ ಇರುತ್ತೆ. ಈ ಒಂದು ಗಿಡವನ್ನ ನಾವು ಮನೆಯಲ್ಲಿ ಬೆಳೆಸ್ಕೊಂಡ್ರೆ ಸಾಕು. ಸೊ ನಮಗೆ ಲೈಫ್ ಲಾಂಗ್ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಐ ಮೀನ್ ಇದನ್ನ ಹೇರ್ಗಾಗ್ಲಿ ಅಥವಾ ಹೇರ್ ಆಯಿಲ್ಗಾಗ್ಲಿ ಬಳಸಬೇಕು. ನಾವು ಇದನ್ನ ಕನ್ಸ್ಯೂಮ್ ಸಹ ಮಾಡ್ಬೋದು. ನಾವು ಮನೆಯಲ್ಲಿ ಮಾಡುವಂತಹ ಸೊಪ್ಪು ಸಾರು ಏನಿರುತ್ತೆ, ಸೊ ಅದರಲ್ಲಿ ಕೆಲವೊಂದು ಎಲೆಗಳನ್ನ ಹಾಕಿ ಸಹ ನಾವು ಕುಕ್ ಮಾಡ್ಬೋದು. ಸೊ ತುಂಬಾನೇ ಒಳ್ಳೆಯದು. ಅದೇ ರೀತಿ ಮೆಹಂದಿ ಎಲೆಗಳನ್ನು ಸಹ ಸಪ್ರೇಟ್ ಮಾಡಿ. ಸೊ ಇದು ನಾಟಿ ಮೆಹಂದಿ ಗಿಡ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಇದು ಲೀವ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿದೆ, ಬಟ್ ಕಲರ್ ವೈಸ್ ಅಂತೂ ತುಂಬಾ ಒಳ್ಳೆ ಕಲರ್ ಕೊಡುತ್ತೆ. ಸೊ ನನಗೆ ಫ್ರೀ ಇದ್ದಾಗ ನಾನು ಇದೇ ಎಲೆನ ನಾನು ಬಳಸೋದು. ಸೊ ನಾನು ಆಲ್ಮೋಸ್ಟ್ ಒಂದು 5 years ಇಂದ ಸೇಮ್ ಕಂಟೈನರ್ ಅಲ್ಲಿ ನಾನು ಇದನ್ನ ಬೆಳೆಸ್ತಿದ್ದೀನಿ. ಸೊ ಸ್ವಲ್ಪ ಲೇಟ್ ಆಗುತ್ತೆ ಈ ಒಂದು ಗಿಡದ ಬೆಳವಣಿಗೆ ಏನಿದೆ, ಆದ್ರೂ ಇದರಲ್ಲಿರುವಂತಹ ಲೀವ್ಸ್ ಏನಿರುತ್ತೆ ಒಳ್ಳೆ ಕಲರ್ನ ಕೊಡುತ್ತೆ. ಸೊ ನಾವು ಆದಷ್ಟು ಈ ಪೌಡರ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ, ಈ ರೀತಿ ನಮಗೆ ಎಲೆಗಳು ಅವೈಲಬಲ್ ಇದ್ರೆ ಸೊ ಅದನ್ನ ಬಳಸೋದಿಕ್ಕೆ ಟ್ರೈ ಮಾಡಿ. ಯಾವತ್ತಿದ್ರೂ ನಾವು ಈ ಪೌಡರ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಮೆಥಡಲ್ಲಿ ಈ ರೀತಿ ಒಂದು ಎಲೆಗಳನ್ನ ಬಳಸೋದ್ರಿಂದ ಹೇರ್ಸ್ ತುಂಬಾನೇ ನರಿಶಿಂಗ್ ಆಗಿರುತ್ತೆ, ಹಾಗೆ ಸ್ಮೂತ್ ಆಗಿ ಹೆಲ್ದಿ ಆಗಿ ಬೆಳೆಯುತ್ತೆ. ಇನ್ನು ನಮಗೆ ಈ ಒಂದು ಸೊಪ್ಪನ್ನ ಈ ರೀತಿ ಬಿಡಿಸಿ ಇದನ್ನ ಪೇಸ್ಟ್ ಮಾಡಿ ನಮಗೆ ಅಪ್ಲೈ ಮಾಡೋ ಅಷ್ಟು ಟೈಮ್ ಇಲ್ಲ ಅಂತ ಅನ್ಕೊಳ್ಳೋರು, ಸೊ ಇದನ್ನ ಕಟ್ ಮಾಡಿ ನಾವು ಡ್ರೈ ಮಾಡಿ ಸಹ ಪೌಡರ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ನಾವು ಇದನ್ನ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಬೋದು. ಸೊ ಆ ರೀತಿ ಸಹ ನಾವು ಮಾಡ್ಬೋದು. ಬೆಸ್ಟ್ ಮೆಥಡ್ ಏನು ಅಂತಂದ್ರೆ ಆಗ ರಿಮೂವ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಅಪ್ಲೈ ಮಾಡೋದು ತುಂಬಾನೇ ಒಳ್ಳೆಯದು. ಇನ್ನು ಮೆಹಂದಿ ಸೊಪ್ಪನ್ನ ರೆಗ್ಯುಲರ್ ಆಗಿ ನಾವು ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ, ಬಾಡಿಯಲ್ಲಿರುವಂತಹ ಓವರ್ ಹೀಟ್ ಅನ್ನ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಹಾಗೆ ಇದನ್ನ ರೆಗ್ಯುಲರ್ ಆಗಿ ನಾವು ಪೇಸ್ಟ್ ಮಾಡಿ ನಮ್ಮ ಅಂಗಾಲಿಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಕೂಲ್ ಆಗಿರುತ್ತೆ. ಹಾಗೆ ನಾವು ಸಮ್ಮರ್ ಅಲ್ಲಿ ಈ ರೀತಿ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ಸ್ ನಾವು ಕಾಣ್ಬೋದು. ನೆಕ್ಸ್ಟ್ ನಾವು ಹೇರ್ ಆಯಿಲ್ ಏನಾದರೂ ಪ್ರಿಪೇರ್ ಮಾಡೋ ಹಾಗಿದ್ರೆ ಆ ಒಂದು ಹೇರ್ ಆಯಿಲ್ ಅಲ್ಲಿ ಈ ಒಂದು ಸೊಪ್ಪನ್ನ ಹಾಕಿ ಅದನ್ನ ಬೇಯಿಸಿ ನಾವು ಆ ಒಂದು ಹೇರ್ ಆಯಿಲ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಹೇರ್ ಟೆಕ್ಸ್ಚರು. ಸೊ ಒಮ್ಮೆ ಇದನ್ನ ನೀವು ಟ್ರೈ ಮಾಡಿ ನೋಡಬೇಕು. ಸೊ ದಟ್ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ನಿಮಗೆ ಗೊತ್ತಾಗೋದು. ಈ ರೀತಿ ಹೇರ್ ಮಾಸ್ಕ್ನ ನಾನು ರೆಗ್ಯುಲರ್ ಆಗಿ ಮಂತ್ಲಿ ಟ್ವೈಸ್ ನಾನು ಪ್ರಿಪೇರ್ ಮಾಡ್ಕೋತೀನಿ. ಸೊ ಈ ರೀತಿ ಮಾಡೋದ್ರಿಂದ ನನ್ನ ಹೇರ್ ರೂಟ್ಸ್ ಆಗಿರ್ಬೋದು, ಸ್ಕ್ಯಾಲ್ಪ್ ಆಗಿರ್ಬೋದು ತುಂಬಾನೇ ಹೆಲ್ದಿ ಆಗಿದೆ. ಸೊ ನನ್ಗೆ ಯಾವುದೇ ರೀತಿ ಹೇರ್ ಇಶ್ಯೂಸ್ ಇಲ್ಲ. ಹಾಗೆ ಯಾರಿಗೆಲ್ಲ ಗ್ರೇ ಹೇರ್ ಇದೆ, ಸೊ ಇದನ್ನ ಖಂಡಿತ ಟ್ರೈ ಮಾಡಿ ನೋಡಿ. ಐ ಆಮ್ ಶ್ಯೂರ್ ಅಬೌಟ್ ದಟ್ ನಿಮ್ಮ ಗ್ರೇ ಹೇರ್ ಪ್ರಾಬ್ಲಮ್ ಏನಿದೆ ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಮೊದಲು ನಾನು ಹೇಳಿದ ಹಾಗೆ ನಾನಿಲ್ಲಿ ಏನಕ್ಕೆ ಸೊಪ್ಪನ್ನ ಮಾತ್ರ ಬಳಸ್ತಿದ್ದೀನಿ ಅಂತಂದ್ರೆ, ಮೆಂತ್ಯ ಸೀಡ್ಸ್ನ ಬಳಸೋದ್ರಿಂದ ನಮ್ಮ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಅದು ಏನಾಗುತ್ತೆ ಅಂತಂದ್ರೆ ಸ್ಕ್ಯಾಲ್ಪ್ನ ತುಂಬಾನೇ ಡ್ರೈ ಮಾಡಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಸೊಪ್ಪನ್ನ ಮಾತ್ರ ಬಳಸೋದಕ್ಕೆ ಟ್ರೈ ಮಾಡಿ. ಸೊಪ್ಪನ್ನ ರುಬ್ಬಿ ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಟೈಮ್ ನಮಗೆ ಹೇರಲ್ಲಿ ಈ ರೀತಿ ಒಂಥರ ಕಡ್ಡಿ ತರ ಒಂದು ಸ್ವಲ್ಪ ಸ್ವಲ್ಪ ಹಾಗೆ ಉಳ್ಕೊಳ್ಳುತ್ತೆ. ಸೊ ಯಾರಿಗೆಲ್ಲ ಅದು ಇರಿಟೇಟ್ ಆಗುತ್ತೆ ಅಂಥವರು ಇದನ್ನ ಸ್ಟೇನ್ ಮಾಡಿ ಅದರ ಒಂದು ಲಿಕ್ವಿಡ್ನ ಸಹ ನಾವು ಅಪ್ಲೈ ಮಾಡ್ಬೋದು. ಬೆಸ್ಟ್ ನಾವು ಏನಿದೆಯೋ ಅದನ್ನ ಪೂರ್ತಿಯಾಗಿ ಅಪ್ಲೈ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇರಿಟೇಟ್ ಆಗೋದು ಬೇಡ. ಒಂದು ಸ್ವಲ್ಪ 15 to 20 minutes ನಮಗೆ ಇರಿಟೇಟ್ ಆಗ್ಬೋದು, ಬಟ್ ಆದರೆ ಇದರ ಒಂದು ಹೆಲ್ತ್ ಬೆನಿಫಿಟ್ ಏನಿದೆ ನಮಗೆ ಥ್ರೂ ಔಟ್ ಮಂತ್ ನಾವು ಕಾಣ್ಬೋದು. ಇಲ್ಲ ನಮಗೆ ತುಂಬಾನೇ ಇರಿಟೇಟ್ ಆಗ್ತಿದೆ, ಸೊ ಈ ರೀತಿ ನಮಗೆ ಮೈ ಮೇಲೆಲ್ಲ ಸುರಿಯುತ್ತೆ, ಸೊ ಈ ಲಿಕ್ವಿಡ್ ಎಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು,
ಸೊ ಇದರಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಬಳಸಿ. ಸೊ ಇದರಿಂದ ನಿಮ್ಗೆ ಏನಿರುತ್ತೆ, ಆ ಒಂದು ಪೇಸ್ಟ್ ಥಿಕ್ನೆಸ್ ಬರುತ್ತೆ. ಸೊ ಹಾಗಾಗಿ ನೀವು ಅದನ್ನ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಎಲ್ಲ ಸೊಪ್ಪನ್ನು ನಾನು ಬ್ಲೆಂಡರ್ ಅಲ್ಲಿ ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ತಿದ್ದೀನಿ. ಅಲೋವೆರಾ ಲೀಫ್ ಏನು ಕಲೆಕ್ಟ್ ಮಾಡಿದೆ, ಸೊ ಅದರಲ್ಲಿರುವಂತಹ ಜೆಲ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಇದನ್ನ ಕಟ್ ಮಾಡೋವಾಗೂ ಸಹ ಸೈಡ್ಸ್ ಏನಿದೆ, ಸೊ ಆ ಒಂದು ಲೇಯರ್ನ ರಿಮೂವ್ ಮಾಡಿ. ಸೊ ಈ ರೀತಿ ನೀಟಾಗಿ ನಾವು ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ಬೋತ್ ಸೈಡ್ಸ್ ನಾವು ಅದನ್ನ ನೀಟಾಗಿ ರಿಮೂವ್ ಮಾಡಿ ಫಸ್ಟ್ ಲೇಯರ್ ಏನಿರುತ್ತೆ, ಸೊ ಅದನ್ನ ಕೇರ್ಫುಲ್ ಆಗಿ ನಾವು ರಿಮೂವ್ ಮಾಡ್ಕೋಬೇಕು. ಬಿಕಾಸ್ ಅದರಲ್ಲಿರುವಂತಹ ಜೆಲ್ ಕಂಟೆಂಟ್ ಏನಿರುತ್ತೆ, ಸೊ ಅದನ್ನ ನಾವು ಇಲ್ಲಿ ವೇಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಈ ಒಂದು ಜೆಲ್ ಏನಿರುತ್ತೆ, ಸೊ ಅದನ್ನ ಮಾತ್ರ ನಾನಿಲ್ಲಿ ಬಳಸ್ತಿದ್ದೀನಿ. ಇನ್ನು ಅಲೋವೆರಾ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಇದೊಂದು ಸ್ಮೂತ್ ಫಿನಿಶಿಂಗ್ನ ನಮ್ಮ ಹೇರ್ಗೆ ಕೊಡುತ್ತೆ. ಸೊ ಹಾಗೆ ಇದನ್ನ ರೆಗ್ಯುಲರ್ ಆಗಿ ನಾವು ಅಲೋವೆರಾನ ಸ್ಕಿನ್ಗೆ ಹಾಗೂ ಹೇರ್ಗೆ ಯೂಸ್ ಮಾಡ್ಬೋದು. ಸೊ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ, ಹಾಗೆ ಪಿಂಪಲ್ ಪ್ರಾಬ್ಲಮ್ ಇದೆ, ಸೊ ಇದನ್ನ ರೆಗ್ಯುಲರ್ ಆಗಿ ಬಳಸಿ. ಸೊ ನಾನಂತೂ ರೆಗ್ಯುಲರ್ ಆಗಿ ಈ ಒಂದು ಅಲೋವೆರಾ ಜೆಲ್ಲನ್ನು ನೈಟ್ ಟೈಮ್ಸ್ ಯೂಸ್ ಮಾಡ್ತಿರ್ತೀನಿ. ಸೊ ನನಗೆ ಪಿಂಪಲ್ ಪ್ರಾಬ್ಲಮ್ ಅನ್ನೋದು ತುಂಬಾ ಹೆಚ್ಚಾಗಿದೆ. ಸೊ ಹಾಗಾಗಿ ನಾನು ಈ ಜೆಲ್ಲನ್ನು ಎವ್ರಿ ನೈಟ್ ನಾನು ಮಲಗೋ ಮುಂಚೆ ಫೇಸ್ಗೆ ಅಪ್ಲೈ ಮಾಡಿ ಮಲ್ಕೋತೀನಿ. ಸೊ ಆದಷ್ಟು ಇದು ನನ್ನ ಪಿಂಪಲ್ ಪ್ರಾಬ್ಲಮ್ ಏನಿದೆ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇದು ಹೇರ್ಗೆ ಯಾವ ರೀತಿ ಒಳ್ಳೇದು ಅಂತಂದ್ರೆ, ಇದರಲ್ಲಿರುವಂತಹ ಜೆಲ್ಲಿ ಕಂಟೆಂಟ್ ಏನಿರುತ್ತೆ, ಸೊ ಹೇರ್ನ ಶೈನಿ ಆಗಿ ಹಾಗೆ ಸ್ಮೂತ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಐರನ್ ಬೌಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರಲಿಲ್ಲ, ಸೊ ನಾನು ಬೇರೆಯವ್ರ ಹತ್ರ ತಗೊಂಡು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಹೇರ್ ಪ್ಯಾಕ್ಸನ್ನ ಪ್ರಿಪೇರ್ ಮಾಡುವಾಗ ಆದಷ್ಟು ಐರನ್ ಕಂಟೈನರ್ಸ್ನ ಯೂಸ್ ಮಾಡಿ. ಸೊ ಬೇರೆ ಕಂಟೈನರ್ಸ್ ಪ್ಲಾಸ್ಟಿಕ್ ಆಗಲಿ ಈ ಥರ ಯಾವುದು ಬಳಸೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಇಲ್ಲ ಅಂತಂದ್ರು ಬೇರೆಯವ್ರನ್ನ ಕೇಳಿ ಆದರೂ ಸಹ ನೀವು ಇದರಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ರಾಹ್ಮಿ ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಭೃಂಗರಾಜ್ ಹಾಗೂ ಬ್ರಾಹ್ಮಿ ಪೌಡರ್ ಹೇರ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಕರಿ ಲೀಫ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಕರಿ ಲೀಫ್ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನನಗಿಲ್ಲಿ ಬೇಕಾಗಿರುವಂಥದ್ದು ಬ್ರೌನ್ ಕಲರ್ ಅಲ್ಲ, ಬ್ಲ್ಯಾಕ್ ಕಲರ್. ಸೊ ಹಾಗಾಗಿ ನಾನು ಆ ಒಂದು ಪೇಸ್ಟ್ ಏನಿದೆ ಆದಷ್ಟು ಬ್ಲ್ಯಾಕ್ ಆಗಿ ಟರ್ನ್ ಆಗೋದಕ್ಕೆ ಏನೇನು ಬೇಕೋ ನಾನು ಅದನ್ನು ಮಾತ್ರ ಇಲ್ಲಿ ಬಳಸ್ತಾ ಇದ್ದೀನಿ. ಸೊ ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಮಿಕ್ಸ್ ಮಾಡುವಾಗಲೇ ಅಬ್ಸರ್ವ್ ಮಾಡ್ಬೋದು, ನಮ್ಮ ಕೈ ಆಲ್ರೆಡಿ ರೆಡ್ ಆಗಿರುತ್ತೆ. ಸೊ ಈ ರೀತಿ ಈ ಟೆಕ್ಸ್ಚರಲ್ಲಿ ನಾನು ಇದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಮಿಕ್ಸಿ ಮಾಡುವಾಗ ನೀರನ್ನು ಆ್ಯಡ್ ಮಾಡಬೇಡಿ. ನೆಕ್ಸ್ಟ್ ಇದನ್ನು ಒಂದು ಕವರಲ್ಲಿ ಕ್ಲೋಸ್ ಮಾಡಿ ಇಡಿ, ಗಾಳಿ ಆಡದೇ ಇರೋ ಥರ ನೋಡ್ಕೊಳ್ಳಿ. ಸೊ ಈ ರೀತಿ 6 to 7 ಅವರ್ಸ್ವರೆಗೂ ಈ ರೀತಿ ಬಿಟ್ಟು ಅದಾದ ನಂತರ ನೀವು ಬಳಸ್ಬೋದು.
ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ.